ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ರಾಜು ಸರ್. ಪರಿಶ್ರಮ ನವೋದಯ ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ EVS ಪರಿಸರ ಅಧ್ಯಯನದ ಬಗ್ಗೆ ನಾವು ಇವತ್ತಿನ ದಿವಸ ಡಿಸ್ಕಷನ್ ಅನ್ನು ಮಾಡೋಣ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾವು ನೋಡ್ತಿರೋ ಹಾಗೆ ನವೋದಯ ಒಂದು ಹೊಸ ಪ್ಯಾಟರ್ನ್ ಪ್ರಕಾರ ನಾವು ಈಗ ಈ ಒಂದು ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡಲು ಬಂದಿದ್ದೇನೆ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅಂತೇಳಿ ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ನಮ್ಮ ಈ ಆನ್ಲೈನ್ ಕ್ಲಾಸ್ನಲ್ಲಿ ಈ ಒಂದು ಪರಿಸರ ಅಧ್ಯಯನದ ಬಗ್ಗೆ ಆಗಲಿ, ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಆಗಲಿ, ಕನ್ನಡದ ಗದ್ಯ ಭಾಗಗಳನ್ನ, ಇದ್ರ ಜೊತೆಗೆ ಹಲವಾರು ಒಂದು ಪ್ರಶ್ನೆಗಳನ್ನ ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡಲು ಈಗ ಈ ಒಂದು ಆನ್ಲೈನ್ ತರಬೇತಿಯನ್ನ ಪ್ರಾರಂಭ ಮಾಡಿದ್ದೇವೆ. ಹಾಗಾದರೆ ಇವತ್ತಿನ ದಿವಸ ನಾವು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಈ ಭಾರತ ರಾಷ್ಟ್ರೀಯ ಚಿಹ್ನೆಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ನಾವು ಯಾವ ರೀತಿ ಸ್ಟಡಿಯನ್ನ ಮಾಡಿದ್ರೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಪ್ರಶ್ನೆಗಳನ್ನ ಕವರ್ ಮಾಡ್ಬೋದು ಅಂತೇಳಿ. ಹಾಗಾದ್ರೆ ಈ ಒಂದು ಎನ್ವೈರನ್ಮೆಂಟ್ ಸ್ಟಡಿ ಮ್ಯಾಗ ನಿಮಗೆ ಹೆಂಗ್ ಪ್ರಶ್ನೆಗಳನ್ನ ಕೇಳ್ತಾರ ಅಂತಂದ್ರೆ ಇಲ್ಲಿ ನೋಡ್ರಿ, 20 ಪ್ರಶ್ನೆಗಳು, ಹೌದಾ, ಆಮೇಲೆ 20 ಪ್ರಶ್ನೆಗಳು IQ ಮ್ಯಾಗ ಇರ್ತಾವ, 20 ಪ್ರಶ್ನೆಗಳು ಎನ್ವೈರನ್ಮೆಂಟ್ ಸ್ಟಡಿ ಮ್ಯಾಗ ಇರ್ತಾವ. ಟೋಟಲ್ ಆಗಿ ಏನಪ್ಪಾ ಅಂತಂದ್ರ ಈ 40 ಪ್ರಶ್ನೆಗಳು ಏನಪ್ಪಾ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ನವೋದಯ ಎಕ್ಸಾಮ್ದೊಳಗ, ಹೌದಾ. ಯಾಕಂದ್ರ ಹೊಸ ಸಿಲೆಬಸ್ ಇರೋದ್ರಿಂದ, ಹೊಸ ಪ್ಯಾಟರ್ನ್ ಇರೋದ್ರಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಯಾವ ರೀತಿ ನಾವು ಕವರ್ ಮಾಡ್ಕೋಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅನ್ನೋದು ಏನಾಗ್ತದೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳು ನೀವೇನ್ ಮಾಡ್ರಿ ಅಂತಂದ್ರ ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನ ನೋಡ್ತಾ ಇರಿ. ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ EVS ಎನ್ವೈರನ್ಮೆಂಟ್ ಸ್ಟಡಿ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಾನು ನೀಡ್ತಾ ಹೋಗ್ತೀನಿ. ಹಾಗಾದ್ರೆ ಈಗ ಮೊದಲ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ನೋಡ್ರಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತೇಳಿ ಪ್ರಶ್ನೆನ ಕೇಳಿದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದ. ಮೊದಲ ಆಯ್ಕೆ ಒಳಗೆ ಏನಪ್ಪಾ ಅಂತಂದ್ರೆ ಸಿಂಹದ, ಕರಡಿಯದ, ಹುಲಿಯದ ಮತ್ತು ಜಿಂಕೆಯದ. ನಮ್ಮ ರಾಷ್ಟ್ರೀಯ ಪ್ರಾಣಿ ಮೊದಲು ಯಾವ್ದಿದೆಪ್ಪ ಅಂತಂದ್ರ ಅದು ಸಿಂಹ ಇತ್ತು. ಯಾವಾಗಪ್ಪ ಅಂತಂದ್ರ 1977 ಏನಾಗಿತ್ತು, ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನ ಸಿಂಹ ಅಂತ ಮಾಡಿದ್ರು. ಹುಲಿಗಳ ಸಂಖ್ಯೆಯನ್ನ ಮತ್ತು ಸಂರಕ್ಷಣೆಗೋಸ್ಕರ ಪ್ರಾಜೆಕ್ಟ್ ಟೈಗರ್ ಯೋಜನೆ ಅಂತಂದ್ರೆ ಪ್ರಾಜೆಕ್ಟ್ ಟೈಗರ್ ಯೋಜನೆ ಪ್ರಕಾರ ಏನ್ ಮಾಡ್ರಪ್ಪ ಅಂತಂದ್ರೆ ಹುಲಿಗಳನ್ನ ರಕ್ಷಣೆ ಮಾಡೋ ಸಂಬಂಧ 1973 ಏನ್ ಮಾಡ್ತಾರಂದ್ರ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನ ಯಾವ್ದನ್ನಾಗಿ ಮಾಡ್ತಾರ್ರಿ, ಹುಲಿಯನ್ನಾಗಿ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ತಾರ. ಓಕೆ, ಹಾಗಾದ್ರ ಈ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನ ಏನಂತ ಕರೀತಾರ ಅಂತಂದ್ರ ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ್ರಿ? ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳಿ ಕರೀತಾರ. ಹಂಗಾದ್ರ 1973 ಭಾರತ ಸರ್ಕಾರದ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನ ಜಾರಿಗೆ ತರ್ತಾರ. ಇನ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಯಾಕಂತಂದ್ರ ಈ ಹುಲಿಗಳ ಸಂರಕ್ಷಣೆ ವಿಶೇಷ ಕ್ರಮಗಳನ್ನ ಕೈಗೊಳ್ಳಕ್, ಹುಲಿಗಳನ್ನ ರಕ್ಷಣೆ ಮಾಡಕ್ ಏನ್ ಮಾಡ್ತಾರ ಅಂತಂದ್ರ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ಯೋಜನೆಯನ್ನ ಭಾರತ ಸರ್ಕಾರದವರು ತರ್ತಾರ. ಹಂಗಾದ್ರ ಇಲ್ಲಿ ನಮ್ಮ ದೇಶದಾಗ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರ ಅದು ಮಧ್ಯಪ್ರದೇಶ. ಎಷ್ಟ್ರಿ? 785 ಹುಲಿಗಳ ಸಂಖ್ಯೆ ಐತಿ. ಅಂದ್ರ ಇಡೀ ಭಾರತ ದೇಶದೊಳಗ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂತಂದ್ರ ಅದು ಮಧ್ಯಪ್ರದೇಶ. ಹಂಗಾದ್ರ ನಮ್ಮ ಕರ್ನಾಟಕದೊಳಗ ಎಷ್ಟು ಹುಲಿಗಳದಾವಪ್ಪ ಅಂತಂದ್ರ ಇಲ್ಲಿ ಟೋಟಲ್ ಕರ್ನಾಟಕದೊಳಗ 563 ಹುಲಿಗಳದಾವ. ಎಷ್ಟು ಹುಲಿಗಳದಾವ್ರಿ? 563 ಹುಲಿಗಳು ಎಲ್ಲಿದಾವಪ್ಪ ಅಂತಂದ್ರೆ ಕರ್ನಾಟಕದೊಳಗದಾವ. ಹಂಗಾದ್ರೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತ ರಾಜ್ಯ ಯಾವ್ದು ಅಂತ ಕೇಳಿದ್ರ ಮಧ್ಯಪ್ರದೇಶ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದ್ರಿ? ಹುಲಿ ಆಗ್ತದ. ಈ ರೀತಿ ಏನ್ ಮಾಡ್ರಿ ಅಂದ್ರೆ ನೀವು ಸಂಕ್ಷಿಪ್ತವಾಗಿ ಒಂದು ನೋಟ್ಬುಕ್ ಅನ್ನ ತೆಗೆದುಕೊಂಡು ಅಲ್ಲಿ ನೋಟ್ಸ್ ಮಾಡ್ತಾ ಹೋಗ್ರಿ. ಎಸ್, ನಮ್ಮ ರಾಷ್ಟ್ರೀಯ ಹೂ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ನಮ್ಮ ರಾಷ್ಟ್ರೀಯ ಹೂ ಯಾವ್ದಪ್ಪ ಅಂತಂದ್ರ ಅದು ಕಮಲ ಅಂತೇಳಿ ಕರಿತೀವಿ. ಯಾವ್ದ್ರಿ? ಕಮಲ ಅಂತ ಕರಿತೀವಿ. ಅದಕ್ಕೆ ನಾವು ಇಂಗ್ಲಿಷ್ನೊಳಗ ಲೋಟಸ್ ಅಂತ ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರೀಯ ಮರ ಯಾವುದು? ಇಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ನಾವು ಹೌದಾ ಯಾವುದೇ ಪ್ರಶ್ನೆನ ನೆಗ್ಲೆಕ್ಟ್ ಮಾಡೋದಿಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು? ಪದೇ ಪದೇ ರಿವಿಷನ್ ಮಾಡ್ತಾ ಇರ್ಬೇಕು. ನಮ್ಮ ರಾಷ್ಟ್ರೀಯ ಮರ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ? ನಮ್ಮ ರಾಷ್ಟ್ರೀಯ ಮರ ಆಲದ ಮರ. ಎಸ್, ಯಾವ್ದಾಗ್ತದ? ಆಲದ ಮರ ಆಗ್ತದ. ನೆಕ್ಸ್ಟ್ ನೋಡ್ರಿ, ನಮ್ಮ ರಾಷ್ಟ್ರೀಯ ಹಣ್ಣು ಯಾವ್ದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಯಾವ್ದ್ರಿ? ನಮ್ಮ ರಾಷ್ಟ್ರೀಯ ಹಣ್ಣು ಯಾವ್ದ್ರಿ? ಮಾವಿನ ಹಣ್ಣು. ಯಾವ ಹಣ್ಣು ಆಗ್ತದ? ನಮ್ಮ ರಾಷ್ಟ್ರೀಯ ಹಣ್ಣು ಯಾವ್ದಾಗ್ತದ್ರಿ? ಮಾವಿನ ಹಣ್ಣು ಆಗ್ತದ. ಈ ರೀತಿ ಏನ್ ಮಾಡ್ರಿ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ರಿವಿಷನ್ ಮಾಡ್ತಾ ನೋಟ್ಸ್ ಮಾಡ್ಕೊತ ಹೋಗಿದ್ರಿ ಅಂದ್ರ ನಿಮ್ಗೆ ಏನಾಗ್ತದ? ಈಜಿ ಆಗ್ತದ. ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಬರ್ತಾವ. ಅದ್ರ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾಗಿ ಏನಾಗಿರ್ಬೇಕಾಗ್ತದ? ನಾಲೆಜ್ ಇರ್ಬೇಕಾಗ್ತದ. ನಮ್ಮ ರಾಷ್ಟ್ರೀಯ ನದಿ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದ. ನಮ್ಮ ರಾಷ್ಟ್ರೀಯ ನದಿ ಯಾವ್ದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಕೃಷ್ಣಾ ನದಿ ಕೊಟ್ಟಾರ, ಕಾವೇರಿ ನದಿ ಕೊಟ್ಟಾರ, ಗೋದಾವರಿ ನದಿ ಕೊಟ್ಟಾರ, ಗಂಗಾ ನದಿ ಅಂತೇಳಿ ಆಯ್ಕೆಗಳನ್ನ ಕೊಟ್ಟಾಗ ನಮ್ಮ ರಾಷ್ಟ್ರೀಯ ನದಿ ಯಾವ್ದಾಗ್ತದ ಅಂತಂದ್ರ ಅದು ಗಂಗಾ ನದಿ ಆಗ್ತದ. ಯಾವ ನದಿ ಆಗ್ತದ್ರಿ?
ಗಂಗಾ ನದಿ ಆಗ್ತದ. ಕರ್ನಾಟಕದ ಜೀವ ನದಿ ಯಾವ್ದಂತೇಳಿ ಕರೀತಾರಂದ್ರ ಅದು ಕಾವೇರಿ ನದಿ. ಏನ್ರಿ, ಕರ್ನಾಟಕದ ಜೀವ ನದಿ ಅಂತೇಳಿ ಕರೀತಾರ. ಹೌದಾ, ಅದು ಯಾವ ನದಿ ರೀ? ಕಾವೇರಿ ನದಿ ಆಗ್ತದ. ಎಸ್ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನೋಡ್ರಿ, ರಾಷ್ಟ್ರೀಯ ನದಿ ಯಾವ್ದ್ರಿ? ಗಂಗಾ ಅಂತ ಕರಿತೀವಿ. ಹೌದಾ, ಹಾಗಿದ್ರ ಇದ್ರ ಉಗಮ ಸ್ಥಳ ಎಲ್ಲಿಪ್ಪ ಅಂತಂದ್ರ ಗಂಗೋತ್ರಿಯ ಹಿಮ ನದಿ. ಹೌದಾ, ಗಂಗೋತ್ರಿ ಹಿಮ ನದಿಯ ಗೌಮುಖ ಅಂತೇಳಿ ಕರಿತೀವಿ. ಹಂಗಾದ್ರೆ ಈ ಗಂಗಾ ನದಿ ಹರಿದು ಎಲ್ಲಿಗೆ ಸೇರ್ತದ ಅಂತಂದ್ರ ಇದು ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಎಲ್ಲಿಗೆ ಸೇರ್ತದ ರೀ? ಬಂಗಾಳ ಕೊಲ್ಲಿಯನ್ನ ಸೇರ್ತದ. ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ನೋಡ್ತಿರ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರ ಇದು ಬಂಗಾಳ ಕೊಲ್ಲಿ, ಆ ನಂತರ ಇದು ಅರಬಿಯ ಸಮುದ್ರ. ಹೌದಾ, ನಿಮ್ಗೆ ಗೊತ್ತಿರಬೇಕು. ಇಲ್ಲೇನಪ್ಪಾ ಅಂತಂದ್ರ ಇದು ಪೂರ್ವಕ್ಕೆ ಏನ್ ಮಾಡ್ತದಪ್ಪ ಅಂತಂದ್ರ ಈ ನಮ್ಮ ರಾಷ್ಟ್ರೀಯ ನದಿ ಗಂಗಾ ನದಿ ಏನಾಗ್ತದ ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಓಕೆ, ಈ ರಾಷ್ಟ್ರೀಯ ನದಿಯಾಗಿ ಯಾವಾಗ ಘೋಷಣೆ ಮಾಡಿರಪ್ಪ ಅಂತಂದ್ರೆ ಇದನ್ನ 2008 ಎಷ್ಟ್ರಾಗ್ರಿ? 2008 ಇದನ್ನು ನಮ್ಮ ರಾಷ್ಟ್ರೀಯ ನದಿ ಅಂತೇಳಿ ಏನ್ ಮಾಡ್ತಾರಂತಂದ್ರ ಘೋಷಣೆಯನ್ನ ಮಾಡ್ತಾರ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರೀಯ ಹಾಡು ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ನಮ್ಮ ರಾಷ್ಟ್ರೀಯ ಹಾಡು ಯಾವ್ದ್ರಿ? ಇಲ್ಲಿ ನೋಡ್ರಿ, ನಮ್ಮ ರಾಷ್ಟ್ರೀಯ ಹಾಡು ಯಾವ್ದಪ್ಪ ಅಂತಂದ್ರ ಯಾವ್ದಂದ್ರ ವಂದೇ ಮಾತರಂ. ಯಾವ್ದಾಗ್ತದ್ರಿ? ವಂದೇ ಮಾತರಂ. ಇದನ್ನ ಬರ್ದೇವ್ರು ಯಾವ್ದ್ರಿ? ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಮ್ಮ ರಾಷ್ಟ್ರೀಯ ಹಾಡು ಯಾವ್ದ್ರಿ? ವಂದೇ ಮಾತರಂ. ರಾಷ್ಟ್ರೀಯ ಹಾಡು ನೆನಪಿಟ್ಕೋಬೇಕು. ಅದನ್ನ ಬರ್ದವ್ರು ಯಾರಪ್ಪ ಅಂತಂದ್ರ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಎಸ್, ಹಂಗಾದ್ರ ಯಾವ ಕಾದಂಬರಿಯಿಂದ ಅದನ್ನ ರಾಷ್ಟ್ರೀಯ ಹಾಡನ್ನ ಏನ್ ಮಾಡ್ರ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರ ಆನಂದ ಮಟ್ಟ ಕಾದಂಬರಿ. ನೆನಪಿಟ್ಕೋಬೇಕು. ಯಾವ ಕಾದಂಬರಿ ರೀ? ಆನಂದ ಮಟ್ಟ ಕಾದಂಬರಿ. ಹಂಗಾದ್ರ ಈ ನಮ್ಮ ರಾಷ್ಟ್ರೀಯ ಹಾಡನ್ನ ಯಾವಾಗ ಅಳವಡಿಸಿಕೊಂಡ್ರಪ್ಪ ಅಂತಂದ್ರ 24 ಜನವರಿ 1950 ಎಷ್ಟ್ರಾಗ್ರಿ? 24 ಜನವರಿ 1950 ಏನ್ ಮಾಡ್ತಾರಂದ್ರ ನಮ್ಮ ರಾಷ್ಟ್ರೀಯ ಹಾಡನ್ನಾಗಿ ಅಳವಡಿಸ್ಕೊಳ್ತಾರ. ಹಂಗಾದ್ರ ನಮ್ಮ ರಾಷ್ಟ್ರೀಯ ಗೀತೆ ಅಂತೇಳಿ ಯಾವ್ದು ಪ್ರಶ್ನೆ ಕೇಳ್ತಾರಿ? ನ್ಯಾಷನಲ್ ಆಂಥಮ್ ಅಂತ ಹೇಳ್ರಿ. ಜನಗಣಮನ. ಯಾವ್ದ್ರಿ? ಜನಗಣಮನ. ನೆನಪಿಟ್ಕೋಬೇಕು. ನಮ್ಮ ರಾಷ್ಟ್ರೀಯ ಗೀತೆ ಯಾವುದು? ಜನಗಣಮನ. ನಮ್ಮ ರಾಷ್ಟ್ರೀಯ ಹಾಡು ಯಾವ್ದಂದ್ರ ವಂದೇ ಮಾತರಂ. ಎರಡೂ ಪ್ರಶ್ನೆದಾಗ ಏನಾಗ್ತದ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತದ, ಅರ್ಥ ಮಾಡ್ಕೋಬೇಕು. ರಾಷ್ಟ್ರೀಯ ಗೀತೆ ಅಂತಂದ್ರ ಜನಗಣಮನ, ರಾಷ್ಟ್ರೀಯ ಹಾಡು ಅಂತಂದ್ರೆ ಯಾವ್ದ್ರಿ? ವಂದೇ ಮಾತರಂ. ಎರಡೂ ಪ್ರಶ್ನೆಗಳು ಬಂದಾಗ ಹಲವಾರು ಸಾರಿ ನಾವು ಮಾಡೆಲ್ ಪ್ರಶ್ನೆಗಳನ್ನ ಟೆಸ್ಟ್ ಅನ್ನು ಇಟ್ಟಾಗ ನೀವು ಬಹಳ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಹೌದಾ? ಓಕೆ, ಅದಕ್ಕೋಸ್ಕರ ಏನ್ ಮಾಡ್ರಿ, ಹಂಗಾದ್ರೆ ನಮ್ಮ ರಾಷ್ಟ್ರೀಯ ಹಾಡು ಯಾವ್ದ್ರಿ? ವಂದೇ ಮಾತರಂ ಆಗ್ತದ. ಓಕೆ ವಿದ್ಯಾರ್ಥಿಗಳೇ, ಇನ್ನೇನು ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದೀರಾ. ಎಲ್ಲ ವಿದ್ಯಾರ್ಥಿಗಳು ನೋಟ್ಸ್ ಮಾಡ್ತಾ ಹೋಗ್ರಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಮ್ಮ ರಾಷ್ಟ್ರೀಯ ಗೀತೆ ಯಾವುದು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಮ್ಮ ರಾಷ್ಟ್ರೀಯ ಗೀತೆ ಯಾವ್ದಪ್ಪ ಅಂತಂದ್ರ ಜನಗಣಮನ. ಇದೇಗ ನಾನು ಹೇಳಿದ್ ನಿಮಗೆ ಎರಡು ಪ್ರಶ್ನೆಗಳನ್ನ ಕೇಳಿದಾರೆ ನೋಡ್ರಿ. ರಾಷ್ಟ್ರೀಯ ಹಾಡು ಬೇರೆ, ರಾಷ್ಟ್ರೀಯ ಗೀತೆ ಬೇರೆ. ಹಂಗಾದ್ರ ಈ ರಾಷ್ಟ್ರೀಯ ಹಾಡನ್ನ ಏನಪ್ಪಾ ರಚನೆಕಾರ ಯಾರಪ್ಪ ಅಂತಂದ್ರ ರವೀಂದ್ರನಾಥ್ ಠಾಗೂರ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ನೆನ್ಪಿಟ್ಕೋಬೇಕು. ಇದನ್ನು ನೋಟ್ಸ್ ಮಾಡ್ರಿ. ಇದನ್ನು ಯಾವಾಗ ಅಂಗೀಕಾರ ಮಾಡ್ಕೊಂಡ್ರಿ? ಜನವರಿ 24, 1950. ಜನವರಿ 24, 1950. ಇದನ್ನ ಪೂರ್ಣ ಗೀತೆಯ ಅವಧಿ ಎಷ್ಟು ಅಂತ ಕೇಳ್ತಾರ. 52 ಸೆಕೆಂಡ್ದಾಗ ನಾವ್ ಏನ್ ಮಾಡ್ಬೇಕ್ರಿ? ಈ ನಮ್ಮ ಒಂದು ರಾಷ್ಟ್ರೀಯ ಗೀತೆಯನ್ನ ಹಾಡಬೇಕು. ಎಷ್ಟು ಸೆಕೆಂಡ್ ರೀ? 52 ಸೆಕೆಂಡ್ ಒಳಗ. ಇವನ್ನೆಲ್ಲ ನೋಟ್ಸ್ ಮಾಡ್ತಾ ಹೋಗ್ಬೇಕು. ಓಕೆ, ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರೀಯ ಧ್ವಜ ಯಾವುದು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬಹಳ ಸಾರಿ ಏನ್ ಮಾಡ್ಯಾರ ಅಂದ್ರ ಮೊರಾರ್ಜಿ ಆದರ್ಶ ಒಳಗ ಪ್ರಶ್ನೆಯನ್ನ ಕೇಳಿದಾರ. ಹಂಗಾದ್ರ ನಮ್ಮ ರಾಷ್ಟ್ರೀಯ ಧ್ವಜ ಯಾವ್ದಪ್ಪ ಅಂತಂದ್ರ ತ್ರಿವರ್ಣ ಧ್ವಜ ಅಂತೇಳಿ ಕರಿತೀವಿ. ಯಾವ್ದ್ರಿ? ತ್ರಿವರ್ಣ ಧ್ವಜ ಅಂತೇಳಿ. ಇದನ್ನ ವಿನ್ಯಾಸವನ್ನ ಯಾರು ಮಾಡಿರಪ್ಪ ಅಂತಂದ್ರ ಪಿಂಗಾಲಿ ವೆಂಕಯ್ಯ ಅಂತೇಳಿ. ಇದನ್ನ ವಿನ್ಯಾಸ ಮಾಡಿದವ್ರು ಯಾರು? ಪಿಂಗಾಲಿ ವೆಂಕಯ್ಯ. ಬಾಳ್ ನೆನಪಿಟ್ಕೋಬೇಕು, ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನ ಯಾವಾಗ ಅಳವಡಿಸ್ಕೊಂಡ್ರಿ ನಮ್ಮ ದೇಶಕ್ಕಪ್ಪ ಅಂತಂದ್ರ 22 ಜುಲೈ 1942. ಇಲ್ಲಿ ಐತ್ ನೋಡ್ರಿ, ಫೈಂಟ್ ಮಾಡ್ಕೋರಿ. ಇವೆಲ್ಲ ನೋಟ್ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಂಗಾದ್ರೆ ಈ ನಮ್ಮ ರಾಷ್ಟ್ರೀಯ ಧ್ವಜದ ಮಧ್ಯದಲ್ಲಿ ಎಷ್ಟು ಅಶೋಕ ಚಕ್ರದೊಳಗೆ ಎಷ್ಟು ಕಡ್ಡಿಗಳದಾವ ಅಂತಂದ್ರ 24 ಕಡ್ಡಿಗಳದಾವ. ಎಷ್ಟು ಕಡ್ಡಿಗಳದಾವ್ರಿ? 24 ಕಡ್ಡಿಗಳದಾವ. ಅಂದ್ರೆ ಯಾವ್ಯಾವ ಬಣ್ಣದಿಂದ ನಮ್ಮ ರಾಷ್ಟ್ರೀಯ ಧ್ವಜ ಕೂಡಿದೆ ಅಂತಂದ್ರ ಕೇಸರಿ, ಬಿಳಿ, ಹಸಿರುಗಳಿಂದ ಏನಾಗಿದಪ್ಪ ಅಂತಂದ್ರ ನಮ್ಮ ರಾಷ್ಟ್ರೀಯ ಧ್ವಜ ಕೂಡಿದ. ಇಂಥವ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್. ಒಂದು ಪ್ರಶ್ನೆನ ನೀವೇನಾದ್ರೂ ನೀವು ಓದಿದ್ರಿ ಅಂದ್ರ ಆ ಒಂದು ಪ್ರಶ್ನೆಯಿಂದ ಹಲವಾರು ಪ್ರಶ್ನೆಗಳು ಏನ್ ಮಾಡ್ಬೇಕ್ರಿ? ನೀವೆಲ್ಲವನ್ನ ಅದ್ರ ಸುತ್ತಮುತ್ತಲ ಇರ್ತಕ್ಕಂಥ ಪ್ರಶ್ನೆಗಳನ್ನ ಓದ್ಕೊಂಡ್ರಿ ಅಂದ್ರ ನಿಮ್ಗೆ ಏನಾಗ್ತದ ಎಕ್ಸಾಮ್ದೊಳಗ ಈಜಿ ಆಗ್ತದ. ಓಕೆನಾ? ನೆಕ್ಸ್ಟ್ ನೋಡ್ರಿ, ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು? ಪ್ರಶ್ನೆಯನ್ನು ಕೇಳಿದಾರೆ. ನಮ್ಮ ರಾಷ್ಟ್ರೀಯ ಲಾಂಛನ ಯಾವ್ದು ಅಂತ ಕೇಳಿದಾರ. ಯಾವ್ದ್ರಿ ನಮ್ಮ ರಾಷ್ಟ್ರೀಯ ಲಾಂಛನ? ಯಾವ್ದ್ರಿ? ಸಾರಾನಾಥದ ಅಶೋಕ ಸ್ತಂಭ. ಹೌದು, 4 ಮುಖದ ಸಿಂಹ ಅಂತೇಳಿ ಕರಿತೀವಿ. ನಮ್ಮ ರಾಷ್ಟ್ರೀಯ ಲಾಂಛನ ಯಾವ್ದ್ರಿ? 4 ಮುಖದ ಸಿಂಹ. ಎಲ್ಲೈತಿ ಅಂದ್ರ ಇದು ಸ್ಥಳ ಎಲ್ಲೈತಿ? ಸಾರಾನಾಥ್. ಈ ಸಾರಾನಾಥ್ ಎಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರ.
ಸಾರಾನಾಥ್ದೊಳಗ ಐತಿ ಅಂತ ಗೊತ್ತೈತಿ. ಸಾರಾನಾಥ್ ಯಾವ ರಾಜ್ಯದೊಳಗ ಅಂತೇಳಿ ಪ್ರಶ್ನೆ ಕೇಳ್ತಾರ. ಇದು ಯಾವ ರಾಜ್ಯದೊಳಗದ ರೀ? ಉತ್ತರ ಪ್ರದೇಶದೊಳಗದ. ಯಾವ ರಾಜ್ಯದೊಳಗದ? ಉತ್ತರ ಪ್ರದೇಶದೊಳಗದ. ಇದನ್ನ ಯಾವಾಗ ಅಂಗೀಕಾರ ಮಾಡ್ಕೊಂಡ್ರಿಪ್ಪ ಅಂತಂದ್ರ 26 ಜನವರಿ 1950 ಏನ್ ಮಾಡ್ತಾರಂದ್ರ ಇದನ್ನ ಅಂಗೀಕಾರ ಮಾಡ್ಕೋತಾರ. ಈ ರೀತಿ ಪ್ರಶ್ನೆಗಳನ್ನ ನೋಟ್ ಮಾಡ್ತಾ ಹೋಗ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಏನು? ನಮ್ಮ ರಾಷ್ಟ್ರೀಯ ಒಂದು ಧ್ಯೇಯವಾಕ್ಯ ಆತ ಅದೇನಪ್ಪಾ ಅಂತಂದ್ರ ಸತ್ಯಮೇವ ಜಯಂತಿ. ಏನ್ರಿ ಸತ್ಯಮೇವ ಜಯಂತಿ? ಅರ್ಥ ಏನಪ್ಪಾ ಅಂತಂದ್ರ ಸತ್ಯವೇ ಜಯಿಸ್ತತಿ ಅಂತೇಳಿ ಅರ್ಥ. ಸತ್ಯಮೇವ ಜಯಂತಿ ಅರ್ಥ ಏನು? ಸತ್ಯನ ಏನಾಗ್ತದ ಅಂತ ಜಯಿಸ್ತತಿ ಅಂತ ಹೇಳ್ತಾರ. ಹಂಗಾದ್ರೆ ಇದ್ರ ಮೂಲ ಗ್ರಂಥ ಯಾವ್ದ್ರಿಂದ ಇದನ್ನ ತಗೋದ್ರಪ್ಪ ಅಂತಂದ್ರ ಮುಂಡಕ ಉಪನಿಷತ್ ಅಂತ ಕರಿತೀವಿ. ಮುಂಡಕ ಉಪನಿಷತ್ದಿಂದ ಏನ್ ಮಾಡ್ತಾರಂದ್ರ ಈ ಸತ್ಯಮೇವ ಜಯಂತಿವನ್ನ ಏನ್ ಮಾಡ್ತಾರಂದ್ರ ಮೂಲ ಗ್ರಂಥದಿಂದ ತೆಗೆದುಕೊಂಡಿರ್ತಾರ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಯಾರೆಲ್ಲ ವಿದ್ಯಾರ್ಥಿಗಳ ಕ್ಲಾಸ್ ಅನ್ನ ನೋಡ್ತಾ ಇದ್ರ ತಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇವುಗಳನ್ನ ನೋಟ್ಸ್ ಮಾಡ್ರಿ. ಇನ್ನೂ ರಾಷ್ಟ್ರೀಯ ಚಿಹ್ನೆಗಳ ಬಹಳ ಅದಾವ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ನಾನು ಏನ್ ಮಾಡ್ತೀನಿ ನಿಮ್ ಜೋಡಿ ಡಿಸ್ಕಷನ್ ಮಾಡ್ತೀನಿ ಮುಂದಿನ ಕ್ಲಾಸ್ನೊಳಗ. ಯಾರೆಲ್ಲ ಕ್ಲಾಸ್ಗಳು ನೋಡ್ತಾರೆ ಸಂಪೂರ್ಣವಾಗಿ 2 ರಿಂದ 3 ಸಲ ರಿವಿಷನ್ ಮಾಡ್ರಿ, ನೋಟ್ಸ್ ಮಾಡ್ರಿ. ಹೌದಾ, ಯಾವುದೇ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಪ್ರತಿ ವಾರ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಂಡೇ ಚಾಂಪಿಯನ್ ಅಂತೇಳಿ ನಾನು ಫ್ರೀ ಒಂದು ನವೋದಯ ಮಾಡೆಲ್ ಎಕ್ಸಾಮ್ ಅನ್ನ ಎಲ್ಲ ವಿದ್ಯಾರ್ಥಿಗಳು ನೀಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ರಿ. ಆ ಒಂದು ಮಾಡೆಲ್ ಎಕ್ಸಾಮ್ ನಿಮ್ಗೆ ಬೇಕಾಗಿತ್ತಂದ್ರ ನಮ್ಮ ಒಂದು ಪರಿಶ್ರಮ ಕೋಚಿಂಗ್ ಸೆಂಟರ್ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ರಿ. ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತ ಯೂಟ್ಯೂಬ್ ಚಾನಲ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಪ್ರತಿ ವಾರ ನಾವು ಏನ್ ಮಾಡ್ತೀವಿ ಅಂದ್ರೆ ಮುಂಜಾನೆ 8 ಗಂಟೆ ಒಳಗಾಗಿ ನೀವು ಏನಾದರೂ ಮೆಸೇಜ್ ಅನ್ನ ಕಳಿಸಿದ್ದೆ ಅದರ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಏನ್ ಮಾಡ್ತೀವಿ ಫ್ರೀ ಆಗಿ ನಿಮಗೆ ಮಾಡೆಲ್ ಟೆಸ್ಟ್ ಅನ್ನ ನಡೆಸ್ತಾ ಇದ್ದೀನಿ. ಹಾಗಾದ್ರೆ ನೀವು ಯಾರು ಈ ವಾರದ ಚಾಂಪಿಯನ್ ಆಗ್ತೀರಿ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಅದರ ಒಂದು ಕೀ ಆನ್ಸರ್ ಅದರಲ್ಲಿ ಕಳಿಸ್ತೀವಿ. ಅದನ್ನ ಸಂಪೂರ್ಣವಾಗಿ ನಾವು ಈ ವಾರ ಏನ್ ಮಾಡ್ತಿದೀವಪ್ಪ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ನೀವು ಬಿಡಿಸಿ ಆ ಕೀ ಆನ್ಸರ್ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.